ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೊತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡಿ ಸುಮ್ ಕುಂದ್ರಬೇಡ್ರಿ. ಮತ್ತ ನಮ್ಮೆಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ, ನಿಮ್ಗೇನ್ ಅನಿಸ್ತದ ಕಮೆಂಟ್ ಮಾಡ್ರಿ, ನಿಮಗ್ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪು ಹಾರಬೇಡ್ರಿ. ಈ ಸಂಸಾರದ ಗುಟ್ಟು ವ್ಯಾಧಿ ರಟ್ಟು ಅಂತಾರ. ಅಂದ್ರ ಗಂಡ ಹೆಂಡತಿ ನಡು ಇರುವಂತಹ ಜಗಳ ಅವ್ರ ನಡುವೇ ಉಳಿಬೇಕಂತ, ಉಂಡ ಮಲಗುದ್ರಾಗ ಮುಗಿದು ಬಿಡ್ಬೇಕಂತ. ಖರೆ ಅದ ಬಿಡ್ರಿ. ಇನ್ನು ಈ ರಾಜಕೀಯದ ಗುಟ್ಟು ಏನರೆ ವೇದಿಕೆ ಮೇಲೆ ರಟ್ಟಾದ್ರ ಹೆಂಗಿರ್ತದ, ಒಳ ಜಗಳ ಎಲ್ಲ ಹೊರಗ್ ಬಂದ್ಬಿಟ್ರೆ ಹೆಂಗಿರ್ತದ ಅನ್ಲಿಕ್ ಸಾಕ್ಷಿಯಾಗಿ ಒಂದು ವಿಡಿಯೋ ಇವತ್ತು ಸಿಕ್ಕಾಪಟ್ಟೆ ಹರಿದಾಡ್ಲಿಕ್ಕತ್ತದ. ನಿವೃತ್ತ ಪೊಲೀಸ್ ಅಧಿಕಾರಿ ಮತ್ತು ಬಿಜೆಪಿ ಮುಖಂಡರಾದಂತಹ ಲೋಕೇಶ್ವರ್ ಅವರು ಈ ತಿಪಟೂರಿನ ಶಾಸಕ ಷಡಾಕ್ಷರಿ ವಿರುದ್ಧ ಹೇಳಲಿಕ್ಕೆ ಹೋಗ್ಯಾರ. ಎಲ್ಲಿ? ಸೀದಾ ಸ್ಟೇಜ್ ಮೇಲೆ ಸಿಎಂ ಸಿದ್ದರಾಮಯ್ಯನವ್ರಿಗೆ ಹೇಳಲಿಕ್ಕತ್ತಾರ. ಟೈಮ್ ಸಿಕ್ಕದ ಪಟ ಅಂತ ಹೇಳಿ ಸಿದ್ದರಾಮಯ್ಯನವ್ರ ಕಿವ್ಯಾಗ ಪಿಸುಗುಟ್ಟಿದಂತಹ ಲೋಕೇಶ್ವರ್ ಅವರು ಚಲೋ ಶಾಸಕರನ್ನ ಗೆಲ್ಲಿಸ್ಕೊಂಡು ಹಿಂಸೆ ಅನುಭವಿಸುವಂಗಾಗೈತಿ, ನಾವೆಲ್ಲ ಹೈರಾಣ ಆಗೀವಿ, ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗಾಕತ್ತಿಲ್ಲ, ಏನನ್ನೂ ಕೊಡಾಕತ್ತಿಲ್ಲ, ಏನನ್ನೂ ಮಾಡಾಕತ್ತಿಲ್ಲ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂದ್ರ DK ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡ್ಬೇಕಂತ ತಿರುಗಾಡ್ಲಿಕ್ಕತ್ತಾರ ಅವರು. ದೇವರಾಣೆ ಅವ್ರ ಮನಸ್ನಾಗ ಇರುವುದು ಇದೇ ಅದ. ಈಗಾಗ್ಲೇ ಶಾಸಕರು ಹೊರಗೆ ಹೋಗ್ಯಾರ ಅಂತ ಹೇಳಲಿಕ್ಕತ್ತಾರ ನೋಡ್ರಿ. ಏನು ಕೊಡಲ್ಲ ಮಾಡಲ್ಲ ಒಂದು ಮಾಡೋದು ಅದೇ ಮಾತಾಡಿ ಏನು ಕೊಡಲ್ಲ ಮಾಡಲ್ಲ. ಅಬ್ಬಾ ಶಭಾಷ್ ರೀ. ಅವ್ರು ಏನಾರೇ ಕಿವಿಯಾಗ ಪಿಸುಗುಡ್ಲಿ, ಸಿಎಂ ಸಿದ್ದರಾಮಯ್ಯನವ್ರ ರಿಯಾಕ್ಷನ್ನಿಗೆ ಮಾತ್ರ ಆಸ್ಕರ್ ಅವಾರ್ಡ್ ಕೊಟ್ರು ತಪ್ಪಿಲ್ಲ. ಏನ್ ಅಗದಿ ಈಗೇ ಫಸ್ಟ್ ಟೈಮ್ ಕೇಳಲಿಕ್ಕತ್ತೀನೇನು ಅನ್ನುವಂಗ, ಏನೂ ಗೊತ್ತೇ ಇಲ್ಲ ಅನ್ನುವಂಗ, ಓ ಹೌದಾ, ಓ ಹೌದಾ, ಓ ಹೌದಾ ಅಂತ ಭಾರಿ ರಿಯಾಕ್ಷನ್ ಕೊಡ್ಲಿಕ್ಕತ್ತಾರ ಬಿಡ್ರಿ. ಇನ್ನು ಈ ಲೋಕೇಶ್ವರ್ ಅವ್ರು ಯಾರಂತಂದ್ರೆ ಇವರು ಬಹಳ ವರ್ಷ ಕಾಂಗ್ರೆಸ್ನಾಗೆ ಇದ್ದಂಥವ್ರು. ಹೋದ ಲೋಕಸಭಾ ಚುನಾವಣೆ ಟೈಮಿಗೆ ಅವ್ರ ಬೆಂಬಲಿಗರೆಲ್ಲ ಕೂಡಿ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟಿದ್ರು. ಯಾಕಂದ್ರ ವಿಧಾನಸಭಾ ಚುನಾವಣೆದಾಗ ಇದೇ ಷಡಾಕ್ಷರಿ ಅವರನ್ನ ಈ ಲೋಕೇಶ್ವರ ಮತ್ತು ಅವ್ರ ಬೆಂಬಲಿಗರೆಲ್ಲ ಕೂಡಿ ಎಷ್ಟು ಕೆಲಸ ಮಾಡಿ ಅವ್ರನ್ನ ಗೆಲ್ಸಿದ್ರಂತ. ಆದ್ರೆ ಗೆದ್ದ ಮ್ಯಾಲ ಈ ಲೋಕೇಶ್ವರ್ ಅವ್ರಾಗಿರ್ಲಿ, ಅವ್ರ ಬೆಂಬಲಿಗರಾಗಿರ್ಲಿ, ಕಾರ್ಯಕರ್ತರಿಗಾಗಿರ್ಲಿ ಯಾರ ಮಾತು ಕಿವ್ಯಾ ಹಾಕೊಳಕತ್ತಿದ್ದಿಲ್ಲಂತ, ಏನೇ ಮಹತ್ವದ ನಿರ್ಧಾರ ತಗೋಬೇಕಂದ್ರೆ ಇವ್ರನ್ನ ಕೇಳ್ತಿದ್ದಿದ್ದಿಲ್ಲಂತ, ಇವ್ರಿಗೆ ಬಹಳ ನಿರ್ಲಕ್ಷ್ಯ ಮಾಡ್ತಿದ್ರಂತ. ಹಿಂಗಾಗಿ ಇವ್ರು ಬಿಟ್ಟು ಹೊರಗೆ ಬಂದಿದ್ರು. ಈಗ ಸ್ಟೇಜ್ ಮ್ಯಾಲ ಈ ತರ ಪಿಸುಗುಟ್ಟಿದ್ದು ನೋಡಿ ಸಿದ್ದರಾಮಯ್ಯನವ್ರಿಗೂ ಒಂದ್ ಕ್ಷಣ ಹೆಂಗ್ ರಿಯಾಕ್ಟ್ ಮಾಡ್ಬೇಕು, ಮೊದ್ಲೇ ಕ್ಯಾಮ್ರಾಗಳು ಇರ್ತಾವಂತ ಗೊತ್ತಿರ್ತೈತಿ. ಅಗದಿ ಸಹಜವಾಗಿ ಅವ್ರು ಕೊಟ್ಟಿದ್ದ ರಿಯಾಕ್ಷನ್ ಮಾತ್ರ ಮತ್ತು ಹೊಳ್ಳಿ ಮಿಳ್ಳಿ ನೋಡುವಂಗಿತ್ತು ನೋಡ್ರಿ. ಇನ್ನು ಸಿಎಂ ಸಿದ್ದರಾಮಯ್ಯನವ್ರು ಇವತ್ತು ಫುಲ್ ಬ್ಯುಸಿ ಆಗ್ಬಿಟ್ಟಾರ. ಒಂದು ಪೊಲೀಸ್ ಸ್ಟೇಷನ್ ಇಂದ ಮತ್ತೊಂದು ಪೊಲೀಸ್ ಸ್ಟೇಷನ್ಗೆ ಅಡ್ಡಾಡ್ಲಿಕ್ಕತ್ತಾರ. ಈ ಮತ್ತ ಮೂಡ ಹಗರಣದಾಗ ಇವನ್ ಆರೋಪಿ ಅದಾರ, ಹಿಂಗಾಗಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೊಂಟ್ರ ಪೊಲೀಸರು ಅಂತ ಏನೇನೋ ಕಲ್ಪನೆ ಮಾಡ್ಕೊಳಿಕ್ ಹೋಗ್ಬೇಡ್ರಿ. ಇವತ್ತು ನೋಡ್ರಿ, ಚಾಮರಾಜಪೇಟೆ ಪೊಲೀಸ್ ಸ್ಟೇಷನ್, ಕೇಂದ್ರ ವಿಭಾಗದ DCP ಕಚೇರಿ, ಕಬ್ಬನ್ ಪಾರ್ಕ್ ಸಂಚಾರ ಪೊಲೀಸ್ ಸ್ಟೇಷನ್, ಶೇಷಾದ್ರಿಪುರಂ ಸಹಾಯಕ ಪೊಲೀಸ್ ಕಮಿಷನರ್ ಕಚೇರಿ ಆಗಿರಬಹುದು, ಹೈಗ್ರೌಂಡ್ಸ್ ಠಾಣೆ ಆಗಿರಬಹುದು, ಹಿಂಗ ಬಹಳಷ್ಟು ಪುಲಕೇಶಿ ನಗರದ ಪೊಲೀಸ್ ಸ್ಟೇಷನ್ ಆಗಿರಬಹುದು, ಬಹಳಷ್ಟು ಪೊಲೀಸ್ ಸ್ಟೇಷನ್ಗಳ ಉದ್ಘಾಟನೆ ಮಾಡೋದ್ರಾಗ ಸಿಎಂ ಸಿದ್ದರಾಮಯ್ಯನವರು ಬ್ಯುಸಿ ಆಗಿಬಿಟ್ಟಾರ. ಅವಾಗ್ಲೇ ಹೇಳಿದೆ, ಇಲ್ಲಿ ಆರೋಪಿಯಾಗಿ ಅಲ್ಲ, ಸಿಎಂ ಆಗಿ ಸಿದ್ದರಾಮಯ್ಯನವರು ಉದ್ಘಾಟನೆ ಮಾಡ್ಲಿಕ್ಕೆ ಹೋದ್ರು. ಹಿಂಗ ಒಂದು ಸ್ಟೇಷನ್ ಒಳಗೆ ಹೋಗ್ಬೇಕು ಉದ್ಘಾಟನೆ ಮಾಡ್ಲಿಕ್ಕ ಟೇಪ್ ಕಟ್ ಮಾಡಿದ್ರು. ಟೇಪ್ ಕಟ್ ಮಾಡೋದು ಕೂಡ್ಲೇನೆ ಏನ್ ಕೇಳ್ಬೇಕು, ಬಲಗಾಲಿಟ್ಟು ಒಳಗ್ ಹೋಗ್ಬೇಕಾ ಅಂತ ಕೇಳಿದ್ರು. ಭಾರಿ ಮಜಾ ಅದ. ಮೊದ್ಲು ವಿಡಿಯೋ ನೋಡ್ಕೊಂಡು ಬರ್ರಿ ನೀವ. ಮೊಬೈಲ್ ಡೌನ್ ಮಾಡ್ರಿ, ಮೊಬೈಲ್ ಡೌನ್ ಮಾಡ್ರಿ. ಆಯ್ತು ರೀ, ಸ್ವಲ್ಪ ಒಳಗಡೆ ನಮಗೂ ಬೇಕಲ್ಲ ಮೊಬೈಲ್ ಡೌನ್ ಮಾಡೋಣ. ಬಂದೈತೆ जाओ
ಅಲ್ಲ ಇದು ಫಸ್ಟ್ ಟೈಮ್ ನಿಮಗ್ ನೋಡಿದ ಕೂಡಲೇ ಏನ್ ಅನಿಸ್ತದ, ಸಿದ್ದರಾಮಯ್ಯನವ್ರ ಹಾಸ್ಯ ಪ್ರಜ್ಞೆ ಭಾರಿ ಅದ ಅಂತ ಅನಿಸ್ತದ. ಖರೆ ಅದ ಬಿಡ್ರಿ, ಅವ್ರದ್ದು ಸೆನ್ಸ್ ಆಫ್ ಹ್ಯೂಮರ್ ಭಾರಿ ಅದ, ಅವ್ರ ಡೈಲಾಗ್ ಡೆಲಿವರಿ ಎಲ್ಲಾ ಭಾರಿ ಅದ. ಆದ್ರ ಮ್ಯಾಲ್ ನೋಟಕ್ಕೆ ಅವ್ರು ಏನೇ ಕೂಲಾಗಿ ಕಾಣ್ಲಿ, ಟೆನ್ಷನ್ ಫ್ರೀ ಬಿಂದಾಸ್ ಆಗಿ ಕಾಣಿಸ್ತಿರ್ಬಹುದು. ಅದ್ರ ಒಳಗಿರುವಂತಹ ಒಂದು ಆತ್ಮಸಾಕ್ಷಿ ಅನ್ನೋದು ಇರ್ತೈತ್ಲಾ, ಅದು ಅವಾಗ ಬಡದು ಎಬ್ಬಿಸ್ತಿರ್ತೈತಿ, ಟೆನ್ಷನ್ ಇರ್ತೈತಿ. ಒಂದ್ ಕಡೆ ಮೂಡ ಹಗರಣದಾಗ ಏವನ್ ಆರೋಪಿ ಆಗ್ಯಾರ, ತನಿಖೆ ನಡಿಲಿಕತ್ತದ. ಮತ್ತೊಂದು ಕಡೆ ಅವ್ರದೇ ಪಕ್ಷದಾಗ ಎಷ್ಟು ಮಂದಿರಿ ನಾ ಸಿ ಎಂ ಆಗ್ತೀನಿ ಅಂತ ಕಾಯ್ಲಿಕತ್ತಾರ. ಅವ್ರನ್ನ ಯಾವಾಗ ಕುರ್ಚಿಯಿಂದ ಕೆಳಗಿಳಿಸ್ಬೇಕು ಅಂತ ಕಾಯ್ಲಿಕತ್ತಾರ. ಇಂಥದ್ರಾಗ ಪೊಲೀಸ್ ಸ್ಟೇಷನ್ನಿಗೆ ಕಾಲ್ ಇಡಬೇಕು ಅಂತಂದ್ರ ಅಲ್ಲ, ನೀವು ಇನ್ನೊಂದು ಗಮನಿಸ್ಬೇಕಾಗಿತ್ತು, ಅಲ್ಲಿ ಪರಮೇಶ್ವರ್ ಅವರು ಇದ್ರು, ಜಮೀರ್ ಖಾನ್ ಇದ್ರು. ಆದ್ರೂ ಹೇಳಿ ಕೇಳಿ DKC ಅವ್ರನ್ನ ಕೇಳ್ತಾರ ಬಲಗಾಲಿಟ್ಟು ಒಳಗ್ ಹೋಗ್ಲೇನು ಅಂತ. ಅಂದ್ರ ಒಂಥರ ಕನ್ಫರ್ಮೇಶನ್ ರೀ. ಪೊಲೀಸ್ ಸ್ಟೇಷನ್ಗೆ ನಾ ಬಲಗಾಲಿಟ್ಟ ಆರಾಮಾಗಿ ಹೋದೆ ಅಂದ್ರ ನನಗೆ ಈ ತರ ಏನ್ ಆರೋಪಿಯಾಗಿ ಪೊಲೀಸ್ ಸ್ಟೇಷನ್ಗೆ ಕಳಿಸುವಂತ ನಿಮ್ದೆಲ್ಲ ಪ್ಲಾನ್ ಏನು ನಡೆಯಲಿಕ್ಕೆ ಹತ್ತಿಲ್ಲಲ್ಲ, ನನಗ್ CM ಆಗಿ ಮುಂದುವರಲಿಕ್ಕೆ ಬಿಡ್ತೀರಲ್ಲ ಅನ್ನುವಂಥ ಒಂದು ಪ್ರಶ್ನೆ ಇತ್ತು, ಅಂತರಂಗದ ಪ್ರಶ್ನೆ. ಅದಕ್ಕೆ DKC ಅವ್ರೇನು ಬಹಳ ರಿಯಾಕ್ಟ್ ಮಾಡ್ಲಿಲ್ಲ ಬಿಡ್ರಿ, ಮಜಾ ಇತ್ತು ಒಟ್ನಾಗಿ ಈ ವಿಡಿಯೋ ಅಂತ. ಇನ್ನು ಕಂಗ್ರಾಚುಲೇಷನ್ ಬ್ರದರ್ ಅವ್ರದ್ದು ಒಂದು ವಿಡಿಯೋ ಭಾರಿ ಹರಿದಾಡ್ಲಿಕ್ಕತ್ತದ. ಅದೇ ನಮ್ಮ ಸ್ಟೈಲಿಶ್ ಮಿನಿಸ್ಟರ್ ಜಮೀರ್ ಅಹಮದ್ ಖಾನ್ ಅವ್ರು ಮಾತಾಡಿದ್ರೆ ಏನ್ರಿ ಮುತ್ತು ಉದುರ್ದಂಗ ನೋಡಿದಾರೆ. ಮುತ್ತಿನ ಹಾರದಂತಿರಬೇಕು ಅಂತಾರಲ್ಲ, ಹಂಗೆ ಜಮೀರ್ ಅವರು ನುಡಿದ್ರ ಮುತ್ತಿನ ಹಾರದಂತೆ ಇರ್ತದ. ನಡು ಒಂದಿಷ್ಟು ಮುತ್ತ ಮ್ಯಾಲ ಹಾರ್ಕೊಂಡು ಹೋಗ್ತಿರ್ತಾವ ಅಷ್ಟ ನೋಡ್ರಿ. ವೇದಿಕೆ ಮೇಲೆ ಆಸೀನರಾಗಿರುವಂತ ಮಾತಾಡ್ಬೇಕಾದವರು ವೇದಿಕೆ ಮೇಲೆ ಆಸೀನ್ ಅಂತಾರ. ಆತ್ಮೀಯರು ಅಲ್ಲಕ್ ಆತ್ಮೀಯರು ಅಂತಾರ. ಹೋಗ್ಲಿ ಬಿಡ್ರಿ. ಶಾಸಕರನಕ ಶಾಸರ್ಕ್ ಅಂತಾರ, ಸದಸ್ಯರು ಅನ್ಲಕ್ಕ ಸದರ್ಸ್ ಅಂತಾರ. ಅದೇನು ಬ್ರದರ್ಸ್ ತರ ಅನ್ಕೊಂಡ್ರೋ ಏನ್ ಅನ್ಕೊಂಡ್ರೋ ಗೊತ್ತಿಲ್ಲ. ಇದು ಎಲ್ಲಾ ಒಂದು ಲೆಕ್ಕಕ್ಕ ಹೋಗ್ಲಿ ಬಿಡು ಅಂತ ಬಿಟ್ಟು ಬಿಡಬಹುದು. ಆದ್ರ KPCC ಅನ್ನೇ KCVCC ಏನೇನೋ ಬಾಯಿಗೆ ಬಂದಿದ್ದೆಲ್ಲ ಹೇಳಿ ಅಂದ್ಬಿಟ್ರ ನೋಡ್ರಿ ಮಾತ. ಈ ಎಲ್ಲ ಜಮೀರ್ ಅವ್ರ ಮಾತಿಗೆ ಎಡಿಟ್ ಮಾಡ್ಯಾರ ನೋಡ್ರಿ, ಎಲ್ಲ ಮಿಕ್ಸಿಂಗ್ ಮಾಡ್ಯಾರ ನೋಡ್ರಿ. ಅದು ಭಾರಿ ಮಜಾ ಕೊಡ್ತೈತಿ. ಫುಲ್ ನೋಡ್ಬಿಟ್ರಿ ಒಂದ್ಸಲ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಮಸ್ಕಾರ ಬುದ್ಧಿ. ವೇದಿಕೆ ಮೇಲೆ ಆಸೀನಿರುವ ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ವೇದಿಕೆ ಮೇಲೆ ಆಸೀನಿರುವ ಶಬಾಷ್. ನಮ್ಮ ನಾಯಕರು ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಮನೆ ಸಿದ್ದರಾಮಯ್ಯ ಸಾಹೇಬ್ರೆ, ಹೇಳಪ್ಪ. ಇನ್ನೊಬ್ರು KCVCC ಅಧ್ಯಕ್ಷರು ನಮ್ಮ ನಾಯಕರಾದಂತ ರಿಪೀಟ್ ಪ್ಲೀಸ್. ಇನ್ನೊಬ್ರು KCVCC ಅಧ್ಯಕ್ಷರು ನಮ್ಮ ನಾಯಕರಾದಂತ ಉಪಮುಖ್ಯಮಂತ್ರಿಗಳಾದಂತ ಮನೆ DK ಶಿವಕುಮಾರ್ ಸಾಹೇಬ್ರೆ, ನನ್ನ ಆತ್ಮೀಯ ಸ್ನೇಹಿತರು, ನಮ್ಮ ಪಕ್ಷದ ಮುಖಂಡರು, ಸಚಿವರಾದಂತ ಸಂತೋಷ್ ಲಾಡ್ ಅವರೇ, ಇನ್ನೊಬ್ರು ಆತ್ಮೀಯರು, ನಮ್ಮ ಪಕ್ಷದ ಮುಖಂಡರು, ಮಾಜಿ ಮಂತ್ರಿಗಳು, ಹಾಲಿ ಲೋಕಸಭಾ ಸದಸ್ಯರಾದಂತ ತುಕಾರಾಮ್ ಅವರೇ, ಹಿರಿಯವರು ಆತ್ಮೀಯರು, ನಮ್ಮ ಪಕ್ಷದ ಮುಖಂಡ ಆದಂತ ನಸೀರ್ ಅಹಮದ್ ಸಾಹೇಬ್ರೆ, तेरी माँ की कसम गलती हो गई बा. वो क्या हो गया मालूम है? बच्चों के साथ मिलके थोड़ा खराब गेम हो गई. अम्मा की कसम में, अब्दुल का उसम में, नेक्स्ट टाइम ऐसा गलती नहीं होता बा. ಆತ್ಮೀಯ ಆದಂತ ಶಾಸಕರಾದಂತ ಗಣೇಶ್ ಅವರೇ, ಇನ್ನೊಬ್ರು ಆತ್ಮೀಯರು ಶಾಸಕರಾದಂತ BM ನಾಗರಾಜ್ ಅವರೇ, ಎಂತ ಮರರೇ ಇದು ಕನ್ನಡ. ಇನ್ನೊಬ್ರು ಆತ್ಮೀಯಾದಂತ ಮಾಜಿ ಶಾಸಕರಾದಂತ ಭೀಮಾ ನಾಯಕ್ ಅವರೇ, ಇನ್ನೊಬ್ರು ಆತ್ಮೀಯಾದಂತ ಶಾಸಕರಾದಂತ ಡಾಕ್ಟರ್ ಶ್ರೀನಿವಾಸ್ ಅವರೇ. ಇವೆಲ್ಲ ಮಾಮೂಲು. ಕಂಟ್ರೋಲ್ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ನನ್ನ ತಂಗಿಯಾದಂತ ಶಾಸಕಿಯಾದಂತ ಅನ್ಪುನಾ ತುಕಾರಾಮ್ ಅವರೇ. ಏನಾಗಿದೆ ಇವ್ರಿಗೆ? ತಲೆ ಕೆಟ್ಟಿದೆ. ವೇದಿಕೆ ಮೇಲೆ ಆಸೀನಿರುವ ಎಲ್ಲ ನಮ್ಮ ಪಕ್ಷದ ಮುಖಂಡರು, ಇಲ್ಲಿ ಆತ್ಮೀಯ ಮಾಧ್ಯಮ ಸ್ನೇಹಿತರೆ, ಇವತ್ತು ಅಭಿನಂದನಾ ಕಾರ್ಯಕ್ರಮನ ಈ ಊರ್ ಮೇಲೆ ಊರ್ ಬಿದ್ರೂ ನಮಗೇನಾಗೋದೈತಿ ಬಿಡ್ರಿ. ಬ್ಯಾರೆಯವ್ರ ಚಿಂತೆ ನಮ್ಗೆ ಯಾಕೆ ಬೇಕು? ನಾವಿಷ್ಟ ಆರಾಮಿದ್ರ ಸಾಕು, ನಾವು ನಮ್ಮ ಮನ್ಯಾನವ್ರು ಅನ್ನುವಂಥ ಸ್ವಾರ್ಥಿಗಳೇ ತುಂಬ್ಯಾರ ಬಿಡ್ರಿ, ಮನಾರ್ ಇರ್ತಾರ. ಆದ್ರ ಇಲ್ಲಿ ಒಬ್ಬಕ್ಕೆ ಅಕ್ಕ, ಪಾಪ ಅಕ್ಕಲ್ ಬಿಡ್ರಿ, ನನಗಿಂತ ವಯಸ್ನ್ಯಾಗ ಬುದ್ಧಿಯಾಗ ಬಹಳ ಸಣ್ಣ ಕೇಳಕಿ. ಈ ಹುಡುಗಿ ಸ್ವಾರ್ಥತನದಾಗ ಒಂಥರ ನೆಕ್ಸ್ಟ್ ಲೆವೆಲ್ ಪರಿ ಬಿಂದಾಸ್ ಆಗಾಳ ಅಂದ್ರ ಕೇಳ್ರಿ ಒಂದ್ಸಲ ಈ ಹುಡುಗಿ ಮಾತು ಕೇಳ್ಬಿಡ್ರಿ. ನಿಮ್ಮ ಮನೆಯಲ್ಲಿ ನಿಮ್ಮನ್ನ ಬಿಟ್ಟು ಹೆಣ್ಮಕ್ಳು ಬಿಟ್ಟು ಯಾರಾದ್ರೂ ಗಂಡ್ಮಕ್ಳು
ಬಸ್ಸಲ್ಲಿ ಹೋದ್ರೆ 15% ಕಟ್ಟಬೇಕು. 100 ರೂಪಾಯಿ ಇದೆ, 115 ರೂಪಾಯಿ ಕಟ್ಟಬೇಕು. ಈಗ ಏನು ಹೇಳ್ತಾರೆ ಸರ್ಕಾರಕ್ಕೆ ಅಂತ? ಏನೋ ಮಾಡ್ಕೊಳ್ಳಿ ಬಿಡಿ ಸರ್. ಮೀನಾಕ್ಷಿ, ನಮ್ಗಂತ ಬಸ್ ಫ್ರೀ ಮಾಡ್ಬಿಟ್ಟವ್ರೆ, ಅದಕ್ಕೆ ಹೆಂಗೋ ರೇಟ್ ಜಾಸ್ತಿ ಮಾಡ್ಬೇಕು. ಮೀನಾಕ್ಷಿ, ಮಣ್ಣನಿಗೆ ನಿಮ್ಮ ಅಪ್ಪನಿಗೆ ಬರೀ ಆಗಲ್ವಾ ಅಂತ? ಎಂತಕ್ಕಾಗುತ್ತೆ, ಆಗಲ್ಲ, ದುಡಿತಾರಲ್ವಾ ಅವರು. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಅಪ್ಪ ಏನ್ ಮಾಡ್ತಿದ್ರೆ ಮನೆಯಲ್ಲಿ? ಆಟೋ ಡ್ರೈವರ್. ರೇಟ್ ಜಾಸ್ತಿ ಆದ್ರೆ ಪರವಾಗಿಲ್ಲ. ಇಲ್ಲ, ಅವ್ರು ಆಟೋದಲ್ಲಿ ಆಟೋ ಯೂಸ್ ಮಾಡ್ತಾರಲ್ಲ, ಸೊ ಬಸ್ ಅವಶ್ಯಕತೆ ಇಲ್ಲ. ಇವತ್ತು ನೀನ್ ಇರಬೇಕಾಗಿತ್ತು. ದರ ನಿಮ್ಮ ಡ್ಯಾಡಿ ಹೇಳಿದ್ರೆ ದರ ಏರಿಕೆ ಮಾಡಿ ಅಂತ ಏನಾದ್ರು? ಇಲ್ಲ, ಅವ್ರೇನ್ ಹೇಳಲ್ಲ. ಇವತ್ತು ನೀನು ಬದುಕಿರಬೇಕಾಗಿತ್ತು. ದರ ಏರಿಕೆ ಮಾಡಿದ್ರೆ ಸರಿ ಇದೆ ಹಾಗಾದ್ರೆ. ಸರಿ, ಪರವಾಗಿಲ್ಲ. ಈ ದೃಶ್ಯನ ಕಣ್ಣಿಂದ ನೋಡ್ಬೇಕಾಗಿತ್ತು. ನಿಮಗೆ ಪ್ರಾಬ್ಲಮ್ ಆಗಲ್ವಾ ಬಸ್ಸಲ್ಲಿ ಅಂತ? ಇಲ್ಲ, ನಮ್ಗೆ ಫ್ರೀ ಇದೆಯಲ್ಲ. ನಿನ್ನ ಜನ್ಮ ಪಾವನವಾಗಿ ಹೋಗ್ತಿತ್ತು. ನೋಡ್ರಪ್ಪ, ಪಾಪ ಅಪ್ಪ ಹೈರಾಣಾಗಿ ಆಟೋ ಡ್ರೈವಿಂಗ್ ಮಾಡ್ತಾರಂತ ಅವ್ರದೆಲ್ಲ ಹೈರಾಣ ಬಿಟ್ಟಾಳ. ಅಪ್ಪ ಅಣ್ಣ ತಮ್ಮ ಎಲ್ಲರದ್ದು ಹೈರಾಣ ಬಿಟ್ಟಾಳ. ನನಗೊಂದು ಫ್ರೀ ಕೊಟ್ಟಾರಲ್ಲ, ಸಾಕು ಬಿಡು ಅಂತಾಳ. ಕೇಳದವ್ರಿಗೆ ಈಕಿನ್ ಯಾಕೆ ಹುಡುಕ್ಯಾಡಿ ನಾ ಕೇಳಿನಂತ ಹಣಿ ಜಜ್ಕೋಬೇಕು. ಹಂಗ ಮಾಡಿಟ್ಲಿ ನೋಡ್ರಿ. ಇವತ್ತಿಗೆ ಇಷ್ಟು ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.